ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಉದ್ದಿನ ಬೇಳೆ ಹಾಕಿ ಅಕ್ಕಿ ಹಾಕಿ ಎರಡನ್ನೂ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡದೆ ಕೇವಲ 1 ಕಪ್ ಅಕ್ಕಿನ ಬೆಳಗ್ಗೆ ನೆನೆಸಿ ರುಬ್ಬಿದ ತಕ್ಷಣವೇ ಈ ರೀತಿ ಫ್ಲಫಿಯಾಗಿರ್ತಕ್ಕಂಥ ಬನ್ ರೀತಿಯಲ್ಲಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ಒಂದು ಪಡ್ಡನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ. ಬೆಳಗ್ಗೆ ರುಬ್ಬಿ ಬೆಳಗ್ಗೆನೇ ಮಾಡ್ಕೊಳ್ಬೋದು, ಇಲ್ಲಿ ಫರ್ಮೆಂಟೇಷನ್ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದೇ ಅಕ್ಕಿ ಬೇಕು ಅಂತೇನಿಲ್ಲ. ಈ ಅಕ್ಕಿ ಬಳಸೋದಾಯಿತು ಅಂತಂದರೆ 1 ಗಂಟೆ ನೆನೆಸ್ಕೊಳ್ಳಿ. ಇಲ್ಲ ನಾರ್ಮಲ್ ಆಗಿ ನಾವು ಸೋನಾ ಮಸೂರಿ ಅಂದರೆ ರೈಸ್ ಅನ್ನ ಮಾಡ್ತಕ್ಕಂಥ ಅಕ್ಕಿನ ಬಳಸ್ತಿದ್ದೀರಿ ಅಂತ ಅನ್ನೋದಾಯಿತು ಅಂದರೆ ಇನ್ನೊಂದು ಅರ್ಧ ಗಂಟೆ ಅಂದರೆ 1.5 ಗಂಟೆ ನೆನೆಸ್ಕೊಳ್ಳಿ. ಈ ಅಕ್ಕಿ ಆಯಿತು, ರೇಷನ್ ಅಕ್ಕಿ ಆಯಿತು ಅಂದರೆ 1 ಗಂಟೆ ಅಥವಾ ಅರ್ಧ ಗಂಟೆಯಲ್ಲಿ ನೆಂದ್ಕೊಳ್ಳುತ್ತೆ. ಇವಾಗ ನೋಡಿ, ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನಿನ ತೊಗೊಂಡಿದ್ದೀನಿ. ಇದು ಕಲರು ಹಾಗೆ ಒಂದು ಮಾಡ್ತಕ್ಕಂಥ ಪಡ್ಡನ್ನು ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಳುತ್ತೆ. ಹಾಗಾಗಿ 1/4 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅವಲಕ್ಕಿ, ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆಕಾಳು, ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ಳಿ. ನೋಡಿ, 1 ಕಪ್ ಅಕ್ಕಿಗೆ 1/4 ಕಪ್ ಆಗುವಷ್ಟು ಸಬ್ಬಕ್ಕಿ, 1/4 ಕಪ್ ಆಗುವಷ್ಟು ಅವಲಕ್ಕಿ, ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆಕಾಳು, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಆದರೆ ಸಾಕು. ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬರೋಣ. ಒಂದು 2ರಿಂದ 3 ಸರಿ ನೀಟಾಗಿ ತೊಳ್ಕೊಳ್ಳಿ. ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿರ್ತಕ್ಕಂಥ ಅಕ್ಕಿಗೆ ಯಾವ ಕಪ್ಪಿಂದ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಮೊಸರು ಸಾಕಾಗುತ್ತೆ. ಇವಾಗ ಅದೇ ಕಪ್ಪಿಂದ ಇನ್ನೊಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಅಕ್ಕಿನ ಈ ಒಂದು ಮೊಸರಿನ ಜೊತೆಗೆ ನೆನೆಸ್ಕೊಳ್ಬೇಕು. ಹಾಗಾಗಿ ಜಾಸ್ತಿ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. 1 ಕಪ್ ಮೊಸರು 1 ಕಪ್ ನೀರಾದರೆ ಸಾಕಾಗುತ್ತೆ. ಇವಾಗ ಇದನ್ನು ನಾವು 1 ಗಂಟೆವರೆಗೂ ನೆನೆಸ್ಕೊಳ್ಬೇಕು. ಬೆಳಗ್ಗೆ ಮಾಡೋದಾಯಿತು ಅಂದರೆ ಎದ್ದ ತಕ್ಷಣ ಈ ರೀತಿ ಅಕ್ಕಿನ ನೆನೆಸಿಟ್ಕೊಂಡ್ರೆ ನೀವು ಬ್ರೇಕ್ಫಾಸ್ಟ್ ಮಾಡುವ ಟೈಮಿಗೆ ನೆನ್ಕೊಂಡ್ಬಿಡುತ್ತೆ. ನಾನು ಕೂಡ ಇಲ್ಲಿ 1 ಗಂಟೆ ನೆನೆಸಿಟ್ಕೊಂಡಿದ್ದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನೆನ್ಕೊಳ್ಳುತ್ತೆ ಅಂತಂದರೆ ಆ 1 ಕಪ್ ಮೊಸರು 1 ಕಪ್ ನೀರಿನ ಜೊತೆಗೆ ಇಷ್ಟು ಪರ್ಫೆಕ್ಟಾಗಿ ಅಕ್ಕಿ ನೆಂದ್ಕೊಂಡಿರುತ್ತೆ. ಕರೆಕ್ಟಾಗಿರ್ತಕ್ಕಂಥ ಒಂದು ಪಡ್ಡಿಗೆ ಬೇಕಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ನೀರು ಹೊಂದ್ಕೊಂಡಿರುತ್ತೆ, ಮತ್ತು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ರೀತಿ ನೆಂದ್ಕೊಂಡಿರಬೇಕು. ಅವಲಕ್ಕಿ ಹಾಗೆ ಕಡಲೆಬೇಳೆ ಇಷ್ಟು ನೆಂದರೆ ಸಾಕು. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ಒಂದು ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ಅಕ್ಕಿ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ. ಮತ್ತೆ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ನೀರು ಹಾಕಿದಾಯಿತು ಅಂತಂದರೆ ಪಡ್ಡಿನ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಬರೋದಿಲ್ಲ. ಹಾಗಾಗಿ ನಾವು ನೆನೆಸಿಟ್ಟಿರ್ತಕ್ಕಂಥ ನೀರಿನ ಅಂಶದಲ್ಲೇ ಇದನ್ನು ರುಬ್ಕೊಂಡು ಬರೋಣ. ಹಾಗೆ ರುಬ್ಬುವಾಗ ತೀರ ನೈಸಾಗಿ ರುಬ್ಕೊಳ್ಬಾರ್ದು, ಒಂದು ಸ್ವಲ್ಪ ತರಿಯಾಗಿರಲಿ. ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ರುಬ್ಕೊಳ್ಬೇಕು. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಇರಬೇಕು ಅಂತಂದರೆ ದೋಸೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ತರಿಯಾಗಿರಬೇಕು. ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯಲ್ಲಿ, ಅಂದರೆ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ನಮಗೆ ಕೈಗೆ ಟಚ್ ಆಗಬೇಕು. ಆ ರೀತಿಯಲ್ಲಿ ರುಬ್ಕೊಳ್ಳಿ. ಅಂದಾಗ ಪಡ್ಡು ಪರ್ಫೆಕ್ಟಾಗಿ ಉಬ್ಕೊಂಡು ಬರುತ್ತೆ, ತುಂಬಾ ಸಾಫ್ಟಾಗಿ ಹಗುರವಾಗಿ ಬರುತ್ತೆ. ಹಾಗಾಗಿ ನೈಸಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ರುಬ್ಕೊಳ್ಳಿ. ಇವಾಗ ನೋಡಿ, ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ 1 ಗಂಟೆ ಅಕ್ಕಿ ನೆನೆಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡಿನ ಹಿಟ್ಟಿನ ಬ್ಯಾಟರ್ ರೆಡಿಯಾಗಿರುತ್ತೆ. ನೋಡಿ, ನೀರು ಕೂಡ ಸೇರಿಸಿಲ್ಲ. ಎಷ್ಟು ನೆನೆಸಿಟ್ಟಿರ್ತಕ್ಕಂಥ ನೀರಿತ್ತೋ ಅದೇ ನೀರಲ್ಲಿ ನಾನು ರುಬ್ಕೊಂಡಿದ್ದೀನಿ. ಹಾಗಾಗಿ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿರ್ತಕ್ಕಂಥ 1 ಕಪ್ ಅಕ್ಕಿಗೆ 1 ಕಪ್ ಮೊಸರು 1 ಕಪ್ ನೀರಾದರೆ ಸಾಕಾಗುತ್ತೆ. ಅದೇ ಒಂದು ನೀರಲ್ಲಿ ರುಬ್ಕೊಂಡು ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಚಟ್ನಿ ಬೇಡ ಅನ್ನೋದಕ್ಕೋಸ್ಕರ ಈ ರೀತಿ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಚಟ್ನಿ ಕೂಡ ಮಾಡ್ಕೊಳ್ಬೋದು, ಪ್ಲೇನಾಗಿ ಪಡ್ಡನ್ನು ಮಾಡ್ಕೊಳ್ಬೋದು. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟ್ನ ತುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥ ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಈ ರೀತಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಬ್ಯಾಟರ್ ಇದೇ ರೀತಿಯಲ್ಲಿರಲಿ, ತೀರಾ ತಿಳಿಯಾಗೋದು ಬೇಡ. ನೋಡಿ, ಈ ರೀತಿ ನಿಮಗೆ ವೆಜಿಟೇಬಲ್ ಹಾಕೋದು ಇಷ್ಟ ಇಲ್ಲ ಅಂತನ್ನೋದಾಯಿತು ಅಂತಂದರೆ ಪ್ಲೇನಾಗಿ ಪಡ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಈ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಆದರೆ 1 ಸ್ಪೂನ್ ಆಗುವಷ್ಟು ಈನೋ ಬಳಸ್ಕೊಳ್ಳೇಬೇಕು, ಯಾಕಂದರೆ ಉಬ್ಕೊಂಡು ಬರಬೇಕು ಪಡ್ಡು ಅನ್ನೋದಕ್ಕೋಸ್ಕರ. ಇಲ್ಲ ಈನೋ ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಈನೋನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಈನೋ ಸೇರಿಸ್ಕೊಂಡಾದಮೇಲೆ ನೆನೆಸೋ ಅವಶ್ಯಕತೆ ಇಲ್ಲ. ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಈನೋ ಎಲ್ಲ ಹಿಟ್ಟಿಗೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಕಲಿಸ್ಕೊಂಡು
ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡಿನ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಪಡ್ಡಿನ ಹಂಚಿನ ಕಾಯ್ಲಿಕ್ಕಿಟ್ಟಿದ್ದೆ. ಕಾಯ್ದಿರ್ತಕ್ಕಂಥ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಈ ರೀತಿ ಮೋಲ್ಡಿಗೆ ಹಾಕ್ತಾ ಹೋದರೆ ಆಯಿತು. ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಏನೋ ಹಾಕಿರೋದ್ರಿಂದ ಜಾಸ್ತಿ ಉಬ್ಕೊಂಡು ಬರುತ್ತೆ. ಹಾಗಾಗಿ ಈ ರೀತಿ ಹಾಕಿದ ನಂತರ ಮೇಲ್ಗಡೆಯಿಂದ ಒಂದು ಪ್ಲೇಟಿಂದ ಕ್ಲೋಸ್ ಮಾಡಿ ಒಂದು 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸರಿ ಹಂಚುಗಳು ತೀರಾ ತಿಳುವಾದಾಗ ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಚೆಕ್ ಮಾಡ್ಕೊಳ್ತಾ ಇರ್ರಿ. ನಾನು ಕೂಡ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ತಿರುಚಿ ಹಾಕ್ತಿದ್ದೀನಿ. ಪಡ್ಡು ಈ ರೀತಿ ಮೇಲ್ಗಡೆ ಡ್ರೈ ಆಗಿರಬೇಕು, ಅದ್ರ ಜೊತೆಗೆ ಒಳಗಡೆ ಈ ರೀತಿ ಕಲರ್ ಬಂದಿರಬೇಕು. ನೋಡಿ ನ್ಯಾಚುರಲ್ ಆಗಿರ್ತಕ್ಕಂಥ ಕಲರು, ಇಲ್ಲಿ ಸಕ್ಕರೆನ ನಾವು ಸೇರಿಸಿಲ್ಲ. ಹಾಗಾಗಿ ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ರುಚಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ನಾರ್ಮಲ್ ಆಗಿ ನಾವು ಅಕ್ಕಿನ ಉದ್ದಿನ ಬೇಳೆನ ನೆನೆಸಿ ಫರ್ಮೆಂಟ್ ಮಾಡಿರ್ತಕ್ಕಂಥ ಪಡ್ಡಿನ ರೀತಿಯಲ್ಲೇ ಇರುತ್ತೆ. ತುಂಬಾ ಪರ್ಫೆಕ್ಟಾಗಿ ಇನ್ಸ್ಟೆಂಟಾಗಿ ಬೆಳಿಗ್ಗೆ ಏನಾದರೂ ಹಿಂದಿನ ದಿನ ನೀವು ಅಕ್ಕಿ ನೆನೆಸಿಲ್ಲ ಅನ್ನೋದಾಯಿತು ಅಂದರೆ ಪರವಾಗಿಲ್ಲ, ಬೆಳಿಗ್ಗೆ ನೆನೆಸಿ ಬೆಳಿಗ್ಗೆ ಮಕ್ಕಳ ಒಂದು ಲಂಚ್ ಬಾಕ್ಸ್ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಇರ್ಬೋದು, ಹೆಲ್ದಿಯಾಗಿರ್ತಕ್ಕಂಥ ಒಂದು ಪಡ್ಡನ್ನು ಟ್ರೈ ಮಾಡಿ ಒಂದ್ಸರಿ. ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಪಡ್ಗಳು ಬರುತ್ತೆ. ನಾನಿಲ್ಲಿ 2 ಬ್ಯಾಚ್ ಆಗುವಷ್ಟು ಮಾಡಿ ತೋರಿಸ್ತಿದ್ದೀನಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇನ್ಸ್ಟೆಂಟ್ ಆಗಿರ್ತಕ್ಕಂಥ 1 ಕಪ್ ಅಕ್ಕಿನ ಬೆಳಗ್ಗೆ ನೆನೆಸಿ ಮಾಡಿರ್ತಕ್ಕಂಥ ಪಡ್ಗಳು ರೆಡಿಯಾಗಿದೆ. ತುಂಬಾ ಪ್ಲಫಿಯಾಗಿ ಹಾಗೆ ಗರಿ ಗರಿ ಆಗಿರ್ತಕ್ಕಂಥ ಪಡ್ಡು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಉಬ್ಕೊಂಡಿದೆ ಅಂತ. ಒಳಗಡೆ ವೆಜಿಟೇಬಲ್ ಹಾಕಿರೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಸಿರು ಮೆಣಸಿನಕಾಯಿನ ಸೇರಿಸುವಾಗ ನೋಡಿಕೊಂಡು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ, ಮಿನಿ ಬನ್ ರೀತಿಯಲ್ಲಿ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.